ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ದೇವರ ವಾಕ್ಯಗಳನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಕೀರ್ತನೆ 46ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ. ದೇವರು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 46ನೇ ಅಧ್ಯಾಯ 1ನೇ ವಚನ. ಹಲ್ಲೆಲೂಯಾ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ದೇವರ ವಚನ ಎಷ್ಟು ಚೆನ್ನಾಗಿ ಹೇಳುತ್ತದೆ ನೋಡಿ. ದೇವರ ವಚನ ಎಷ್ಟು ಸುಂದರವಾಗಿದೆ ನೋಡಿ. ಹಲ್ಲೆಲೂಯಾ. ಆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಿಮಗೆ ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನಾಗಿದ್ದಾನೆ. ನೀವು ಇಕ್ಕಟ್ಟಲ್ಲಿ ಇರುವಾಗ ದೇವರ ವಚನ ಹೇಳುತ್ತದೆ, ಆತನು ನಿಮಗೆ ಇಕ್ಕಟ್ಟಲ್ಲಿರುವಾಗ ವಿಶೇಷವಾದ ಸಹಾಯಕನು. ನೀ ಲೋಕದ ಕಣ್ಣುಗಳನ್ನು ನೋಡಬೇಡಿ, ಲೋಕದ ಮುಖಗಳನ್ನು ನೋಡಬೇಡಿರಿ, ಕ್ರಿಸ್ತನ ಮುಖವನ್ನು ನೋಡಿರಿ, ಕ್ರಿಸ್ತನನ್ನು ಕರೆಯಿರಿ. ನೀವು ಇಕ್ಕಟ್ಟಲ್ಲಿ ಇರುವಾಗ ದೇವರ ವಾಕ್ಯ ಹೇಳುತ್ತದೆ, ಆತನು ನಿಮಗೆ ವಿಶೇಷವಾದ ಸಹಾಯಕನಾಗಿರ್ತಾನೆ. ಹಲ್ಲೆಲೂಯಾ. ಲೋಕದಾಗಿರುವಂಥ ಸಹಾಯಕನಲ್ಲ, ಲೋಕದಾಗಿರುವಂಥ ಸಹಾಯ ಮಾಡುವರ ಹಾಗೆ ದೇವರು ಅಲ್ಲ, ಆದರೆ ನನ್ನ ದೇವರು ವಿಶೇಷದವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ವಿಶೇಷದವನಾಗಿದ್ದಾನೆ. ಆತನು ವಿಶೇಷದವನಾಗಿದ್ದಾನೆಂದರೆ ಲೋಕದಲ್ಲಿ ಇರುವವನಕ್ಕಿಂತಲೂ ದೊಡ್ಡವನು ಆತನೇ. ಹಲ್ಲೆಲೂಯಾ. ಲೋಕದಲ್ಲಿ ಇರುವವನಕ್ಕಿಂತಲೂ ದೊಡ್ಡವನು ಆತನೇ. ಲೋಕದಲ್ಲಿ ಇರುವವನಕ್ಕಿಂತಲೂ ಲೋಕದಾಗಿರುವವನು ಸಹಾಯ ರಾತ್ರಿ ಮಾಡುತ್ತೆ ಅಂತೇಳಿ ಮುಂಜಾನೆ ಬೇರೆ ದಾರಿಯಿಂದ ಹೋಗಬಹುದು, ಆದರೆ ಪರಲೋಕದ ತಂದೆ ಹಾಗಲ್ಲ. ನಿನ್ನನ್ನು ಮಾತು ಕೊಟ್ಟಿದ್ರೆ ಆತನ ಮಾತು ಉಳಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪಾಪಿಗಳಾದ ನಮ್ಮ ಮೇಲೆ ದೇವರ ಕರುಣೆ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಈ ಉದಯ ಕಾಲದಲ್ಲಿ ನಿಮ್ಮನ್ನು ಮಾತಾಡ್ತಾ ಇದ್ದಾನೆ. ಆತನು ವಿಶೇಷವಾದ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಆತನು ವಿಶೇಷವಾದ ಸಹಾಯಕನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ವಿಶೇಷವಾದ ಸಹಾಯಕನು ನಿಮಗಾಗಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಅಣ್ಣ ತಮ್ಮದರಾಗಲಿ ಬಂಧು ಮಿತ್ರರಾಗಲಿ ನಾಳೆ ನಿನಗೆ ನಾನು ಸಹಾಯ ಮಾಡುತ್ತೇನೆ ಅಂತೇಳಿ ನಾಳೆ ನಿನ್ನ ಬಳಿಗೆ ಬರದೇ ಇರಬಹುದು, ನಾಳೆ ಮತ್ತೊಂದು ಮಾತಾಡಬಹುದು, ಆದರೆ ನನ್ನ ಯೇಸು ಕ್ರಿಸ್ತನ ಹಾಗಲ್ಲ. ಒಂದು ಮಾತಾಡಿದರೆ ಆತನು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಆತನು ಖಂಡಿತವಾಗಿ ಅದನ್ನು ನೆರವೇರಿಸುತ್ತಾನೆ. ಅದನ್ನು ನೆರವೇರಿಸುವ ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹಾಲೆಲೂಯಾ. ಆತನು ನಿಮಗೆ ವಿಶೇಷವಾದ ಸಹಾಯಕನಿದ್ದಾನೆಂದು ನಾನು ಈ ಉದಯ ಕಾಲದಲ್ಲಿ ನಿಮಗೆ ಹೇಳುತ್ತೇನೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಬಿಟ್ಟು ಪ್ರಾರ್ಥನೆ ಮಾಡಿರಿ. ಅಪ್ಪ, ನೀನು ನನಗೆ ವಿಶೇಷವಾದ ಸಹಾಯಕನಾಗಿದ್ದೀರಿ ಸ್ವಾಮಿ ಎಂದು ಹೇಳಿರಿ. ಆತ ನಿಮ್ಮ ಸಂಗಡ ಇದ್ದು ನೀವು ಹದ್ದು ಹೋಗುವ ಮಾರ್ಗದಲ್ಲಿ ಯಾವ ನಷ್ಟವಾಗಲಿ ಕಷ್ಟವಾಗಲಿ ಯಾವ ದುಃಖಗಳನ್ನಾಗಲಿ ನಿಮ್ಮ ಬಳಿಗೆ ಬರಗೊಡದಂತೆ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಿಮಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಯಪಡಬೇಡಿರಿ, ಯೇಸು ನಿಮ್ಮ ಸಂಗಡಿದ್ದಾನೆ. ಯೇಸು ನಿಮಗೆ ಆಶೀರ್ವಾದ ಮಾಡುತ್ತಾರೆ. ಯೇಸು ನಿಮಗೆ ವಿಶೇಷವಾದ ಸಹಾಯಕನಾಗಿ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಆತನಿರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ನಿಮ್ಮೊಟ್ಟಿಗೆ ದೇವರು ಮಾತಾಡಿದ್ದಾರೆ. ವಾಕ್ಯ ಅಂದರೆ ಏನು ಗೊತ್ತಾ? ದೇವರೇ ಆಗಿದೆ. ಆ ವಾಕ್ಯವೇ ದೇವರಾಗಿದೆ. ಹಲ್ಲೆಲೂಯಾ. ಆ ವಾಕ್ಯ ನಾವು ದೇವರಾಗಿದೆ, ನಮ್ಮ ಜೊತೆಲಿ ದೇವರು ಮಾತಾಡಿದನೆಂದು ನಾವು ನಂಬಿ ಆತನಲ್ಲಿ ಬೇಡಿಕೊಳ್ಳುವಾಗ ಆ ವಿಶೇಷವಾದ ಸಹಾಯಕನು ನಿಮಗೆ ಎಲ್ಲದರಲ್ಲಿ ಸಹಾಯ ಮಾಡಲೆಂದು ಪರಲೋಕದಲ್ಲಿರುವಂಥ ಯೇಸು ಕ್ರಿಸ್ತನ ನಾಮ ಮಧುರವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ.
ಆಮೇನ್ ಆಮೇನ್.